ಫುಲ್ ಶಾಪಿಂಗ್ ಮಾಡಿದ್ದೀನಿ ಗೈಸ್. ನಾನು ಸೋಲೋ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಆ ವ್ಯಕ್ತಿನ ಇಷ್ಟು ತಿಂಗಳು ಬಿಟ್ಟಿದ್ದು ಅಂದ್ರೆ ಒಬ್ಬಳೇ ಟ್ರಾವೆಲ್ ಮಾಡೋದಿದೆಯಲ್ಲ. ಹೊರಗಡೆ ಹೋಗಿದ ತಕ್ಷಣ ನಾನು ಮಾಡ್ಕೊಂಡ್ಬಿಡ್ತೀನಿ ಬಿಕಾಸ್ ಇಟ್ಸ್ 7 hours ಫ್ಲೈಟ್. ನಾನು ಸ್ಪೆಷಲ್ ವ್ಯಕ್ತಿ ಬಗ್ಗೆ ಹೇಳ್ತೀನಿ ಅಂತ ಹೊಟ್ಟೆಲೆಲ್ಲ ಚಿಟ್ಟೆ ಬಿಟ್ಟಂಗೆ ಏನೋ ಒಂಥರ ನಿದ್ದೆನೇ ಬರಲಿಲ್ಲ ಗೈಸ್. ಇಷ್ಟು ಖುಷಿಯಾಗಿದ್ದೀನಿ, ಇಷ್ಟು ಆರಾಮಾಗಿದ್ದೀನಿ ಅಂತ ಅಂದರೆ ಅದಕ್ಕೆ ಅವರೇ ಕಾರಣ. ಫುಲ್ ಶಾಪಿಂಗ್ ಗೌನ್ ನೋಡು ಬ್ರೋ, ಗೌನ್ ನೋಡಿ ಗೈಸ್. ಇವಾಗ ಶಾಪಿಂಗ್ ಎಲ್ಲ ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ. ಶಾಪಿಂಗು ಜಾನ್ವಿ ಬರ್ಡೇ ಶಾಪಿಂಗ್ ಬಿಟ್ಟು ಇವಳ್ದು ಬರ್ಡೇ ಶಾಪಿಂಗ್ ಬಿಟ್ಟು ಬೇರೆ ಎಲ್ಲ ಶಾಪಿಂಗ್ ಆಯಿತು. ಇವಳ್ದು ನಾರ್ಮಲ್ ಶಾಪಿಂಗ್ ಆಯಿತು. ಎಸ್ ಗೈಸ್, ಇವತ್ತೊಂದಿನ ಕಂಟ್ರೋಲ್ ಮಾಡ್ಕೊಂಡಿದ್ದಾಳೆ. ಯಾಕೆ ಅಂತ ಅಂದರೆ ನಾವು ಜಾರಾಗೆ ಹೋಗೋಷ್ಟರಲ್ಲಿ ಜಾರ ಕ್ಲೋಸ್ ಆಗಿತ್ತು. ಆ ಸೈಕಲ್ ಗ್ಯಾಪಲ್ಲಿ ಜಾನ್ಸಿ ಹೋಗಿ ತಗೊಬಂದ್ಬಿಡ್ದಾಳೆ. ನಾವು ಬೇರೆ ಕಡೆ ನೋಡ್ತಿರ್ಬೇಕಾರೆ. ಸೊ ಇವಾಗ ನಾವು ಸೆಂಟ್ರಲಲ್ಲಿದ್ದೀವಿ. ಜಾನ್ವಿ KFC ತಿನ್ನಬೇಕು ಅಂತ ಹೇಳಿದ್ಲು, ಹೊಟ್ಟೆ ಹಸಿತಿದೆ ಅಂದರು. ಸೊ ಅದಕ್ಕೆ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಏನಕ್ಕೆ ಶಾಪಿಂಗ್ ಮಾಡಿರ್ಬೋದು, ಫುಲ್ ಶಾಪಿಂಗ್ ಮಾಡಿದ್ದೀನಿ ಗೈಸ್. ಏನಕ್ಕೆ ಮಾಡಿರ್ಬೋದು ಅಂತ ಗೆಸ್ ಮಾಡ್ತಾ ಇರಿ. ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಏನಕ್ಕೆ ಅಂತ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಗೈಸ್. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು, ನಾಳೆ ಕಂಟಿನ್ಯೂ ಮಾಡ್ತೀನಿ ಅಷ್ಟೇ. ಬಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಸೋಲೋ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನೊಂದು ಸ್ಪೆಷಲ್ ವ್ಯಕ್ತಿನ ಮೀಟ್ ಮಾಡ್ತಾ ಇದ್ದೀನಿ. ನಾನು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಆ ವ್ಯಕ್ತಿನ ಇಷ್ಟು ತಿಂಗಳು ಬಿಟ್ಟಿದ್ದು ಅಂದರೆ ಸೊ that person is very important to me and that person is very special to me. So guys, ನಾನು ಮಾತಾಡ್ತಿದ್ದೆ ಮತ್ತೆ ಇಲ್ಲಿ ನೋಡಿ ಗೈಸ್, ಒಂದು ನಿಮಿಷ. ಕ್ಯೂಟ್ ಡಾಗ್ಸ್ ನೋಡಿ, ಒಂದಲ್ಲ ಎರಡಲ್ಲ 4 ಕ್ಯೂಟ್ ಪಪ್ಪೀಸ್ ಇದೆ ಗೈಸ್. ಸೋ ಕ್ಯೂಟ್. ನೋಡಿಲಿ ಎಷ್ಟು ಮುದ್ದಾಗಿದೆ ನೋಡಿ ಗೈಸ್. ನೋಡಿ ಅವ್ರಿದ್ದಾರೆ ಅಲ್ಲ, ಅವ್ರ ಹತ್ರ 4 ಡಾಗ್ ಇದೆ ಗೈಸ್. 4 ನಾಯಿಗಳನ್ನು ಎಷ್ಟು ಕ್ಯೂಟಾಗಿ ಆ ಟ್ರಾಲಿಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಾ, ಮಕ್ಳನ್ನ ಕರ್ಕೊಂಡು ಹೋಗ್ತಾರಲ್ಲ ಅದ್ರಲ್ಲಿ ನೋಡಿ ಎಷ್ಟು ಕ್ಯೂಟಾಗಿದೆ. ವೆರಿ ಕ್ಯೂಟ್. ಸೊ ದಿಸ್ ಇಸ್ ದ ವ್ಯೂ ಫ್ರಮ್ ಅವರ್ ಹೌಸ್. ಸೊ ನೆವರ್ ಮೈಂಡ್, ಬ್ಯಾಕ್ ಟು ದ ಟಾಪಿಕ್. ಐ ಆಮ್ ವೆರಿ ಎಕ್ಸೈಟೆಡ್. ನಾನು ಸೋಲೋ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನಾನು ಎಲ್ಲಿಗೆ ಹೋಗ್ತಿದ್ದೀನಿ, ಯಾರು ಆ ಸ್ಪೆಷಲ್ ವ್ಯಕ್ತಿ ಅಂತ ನಿಮಗೂ ಗೊತ್ತಾಗಬೇಕಂದ್ರೆ ಇದೇ ವಿಡಿಯೋದಲ್ಲಿ ಹಾಕಿರ್ತೀನಿ. ಸೊ ವಿಡಿಯೋನ ಕೊನೆಗಂಟ ನೋಡಿ, ಇದೇ ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ. ಸೊ ಸ್ಟೇ ಟ್ಯೂನ್ ಗೈಸ್. ಇವಾಗ ನಾನು ಬಸ್ ಇಟ್ಕೊಂಡು ಏರ್ಪೋರ್ಟ್ಗೆ ಹೋಗ್ಬೇಕು ಇವಾಗ. ಸೊ ನನ್ನ ಫ್ಲೈಟ್ ಇರೋದು 10 o'clockಗೆ. ಏರ್ಪೋರ್ಟ್ಗೆ 3 hours ಬಿಫೋರ್ ಇರಬೇಕು. ಸೊ ಇವಾಗ ನಾನು 5:15 ಇಲ್ಲಿ ಬಿಡ್ತಾ ಇದ್ದೀನಿ. ಏರ್ಪೋರ್ಟ್ ರೀಚ್ ಆಗೋ ಅಷ್ಟರಲ್ಲಿ ಒಂದು 6:30 ಆಗುತ್ತೆ. ಸೊ 6:37 ಸೊ ಪ್ರಾಪರ್ ಆಗುತ್ತೆ ಗೈಸ್. ಇವರಿಬ್ರು ನನ್ನ ಬಸ್ ಸ್ಟ್ಯಾಂಡ್ವರೆಗೂ ಬಿಡಕ್ಕೆ ಬಂದಿದ್ದಾರೆ. ವಿಲ್ ಯು ಮಿಸ್ ಮೀ ಜಾನ್ವಿ ಡಾನ್ಸಿ? ಯಾಸ್ ಓಕೆ. 6 ದಿನ ಗೈಸ್ ಅವಳ ಜೊತೆ ಹೇಗು, ನೀನು ಅವಳ ಜೊತೆ ಹೇಗು, ಇಬ್ರು ಕಿತ್ತಾಡ್ರಿ ನಿಮ್ಮಿಬ್ರು ಮಧ್ಯ ಹಿಂಗ ಹೌದಾ ನೋಡು ಅಂತ ಹೇಳಕ್ ನಾನಿರಲ್ಲ. ಸರಿ ಬಾಯ್ ಗೈಸ್, ಮಿಸ್ ಯು. ಬಾಯ್, ಹುಷಾರಾಗಿ ಹೋಗಿ, ಹುಷಾರಾಗಿ ಬಾ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಎಂಜಾಯ್. ಬಾಯ್. ವ್ಲಾಗ್ ಮಾಡು ಮರಿಬೇಡ. ಖಂಡಿತವಾಗ್ಲೂ ಮಾಡ್ತೀನಿ. ಬಾಯ್. ಇವಾಗ ನಾನು ಏರ್ಪೋರ್ಟಿಗೆ ಬಂದೆ. ಹಾಗೆ ಸುಮ್ಮನೆ ಹೊಟ್ಟೆ ಹಸಿತಿತ್ತು ಅಂತ ಒಂದು ಕ್ರೊಸಾನು ಮತ್ತು ಹಾಟ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಸೊ ನನ್ನ ಫ್ಲೈಟ್ ಇರೋದು 10 o'clockಗೆ. ಸೊ ಗೇಟ್ಸ್ ಆರ್ ಗೋನಾ ಓಪನ್ at 9. ಸೊ ದ ಟೈಮ್ ಇಸ್ 7:45 ಇವಾಗ. ಸೊ ಆಲ್ಮೋಸ್ಟ್ 1.5 hours to 2 hours ಕಾಯಬೇಕು. ಹಂಗೆ ಏರ್ಪೋರ್ಟ್ನ ಒಂದು ರೌಂಡ್ ಹಾಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಗೊತ್ತಾ ಗೈಸ್, ಒಬ್ಬಳೇ ಟ್ರಾವೆಲ್ ಮಾಡೋದಿದೆಯಲ್ಲ, ಐ ಥಾಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ಭಯ ಆಗುತ್ತೆ, ಸ್ವಲ್ಪ ಭಯ ಆಗುತ್ತೆ ಫಾರ್ ದ ವೆರಿ ಫಸ್ಟ್ ಟೈಮ್ ಅಲ್ವಾ. ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲ್ಲ. ಬಟ್ ದೆನ್ ಹೋಗ್ತಾ ಹೋಗ್ತಾ ವಾವ್
ಅದೇನೋ ಒಂಥರ ಡಿಫ್ರೆಂಟ್ ಫೀಲಿಂಗು ಗೈಸ್, ಹೇಳ್ಕೊಳಕ್ಕಾಗ್ದಿರೋ ಅಂಥ ಫೀಲಿಂಗು. ನಾನೇ ಆವಾಗಲಿಂದ ಸುತ್ತುತ್ತಿದ್ನಲ್ಲ ಏರ್ಪೋರ್ಟು, ಅಲ್ಲಿ ಹೋಗ್ತೀನಿ, ವಾ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಹೇಳ್ತೀನಿ. ಏನೋ ಒಂಥರ ಚೆನ್ನಾಗಿದೆ ಫೀಲಿಂಗು. ಸೊ ನಾನು ಹೋಗ್ತಾ ಇರೋದು ನನ್ನ ಸ್ಪೆಷಲ್ ವ್ಯಕ್ತಿನ ಮೀಟ್ ಮಾಡೋಕ್ಕೆ. ಆ ಸ್ಪೆಷಲ್ ವ್ಯಕ್ತಿ ಬಗ್ಗೆ ನಾನು ಆಮೇಲೆ, ಇಲ್ಲಿ ಆ್ಯಕ್ಚುಲಿ ಸೌಂಡ್ ಬರ್ತಾಯಿದೆ, ನಾನು ಆ ಸ್ಪೆಷಲ್ ವ್ಯಕ್ತಿ ಬಗ್ಗೆ ಆಮೇಲೆ ಹೇಳ್ತೀನಿ ಎಲ್ಲರೂ. ಸೊ ವಿಡಿಯೋ ನೋಡ್ತಾ ಇರಿ ಕೊನೆವರೆಗೂ. ಗೈಸ್ ಹಂಗೆ ತಿನ್ಕೊಂಡು ಇವಾಗ ಇಲ್ಲಿ ಬಂದೆ ಗೇಟ್ ಹತ್ರ. ಆ್ಯಕ್ಚುಲಿ ನನ್ನ ಬೋರ್ಡಿಂಗ್ ಪಾಸಲ್ಲಿ ಗೇಟ್ ನಂಬರ್ನ ಮೆನ್ಷನ್ ಮಾಡಿರಲಿಲ್ಲ, ಯಾಕೆಂದರೆ ಫ್ಲೈಟ್ ಇದ್ದಿದ್ದು 9 o'clock ಅಲ್ವಾ, ಫ್ಲೈಟ್ ಇದ್ದಿದ್ದು 10 o'clock ಅಲ್ವಾ. ಸೊ ದೆನ್ ಅವರು 8:45ಗೆ ಗೇಟ್ ನಂಬರ್ನ ಅನೌನ್ಸ್ ಮಾಡ್ತೀನಿ ಅಂತ ಅಂದಿದ್ದು. ಅಲ್ಲಿ ಹೋಗಿ ಕೇಳಿ ಕೊನೆಗೆ ಗೇಟ್ ನಂಬರ್ನ ಅನೌನ್ಸ್ ಮಾಡಿ ಇವಾಗ ಬಂದು ಇಲ್ಲಿ ಕೂತಿದ್ದೀನಿ. ಇನ್ನು ಇವಾಗ ಟೈಮು 8:48 ಆಗಿದೆ. ಸೊ 15 to 20 minutes ಇದೆ. ಒಳಗೆ ಹೋಗಬೇಕು. ಒಳಗೆ ಹೋಗಿ ಐ ಹ್ಯಾವ್ ಅ ರಿಯಲಿ ಲಾಂಗ್ ವೇ ಟು ಟ್ರಾವೆಲ್. ಐ ಬಿ ಟ್ರಾವೆಲಿಂಗ್ ಫಾರ್ ಮೋರ್ ದೆನ್ 7 hours. ಸೊ ಮಲ್ಕೊಂಡ್ಬಿಡ್ತೀನಿ ಗೈಸ್, ಹೋಗಿದ ತಕ್ಷಣ ಮಲ್ಕೊಂಡ್ಬಿಡ್ತೀನಿ. ಚಳಿ ಆಗ್ಬೋದೇನೋ, ಚಳಿ ಆದರೆ ಏನೋ ಮಾಡಿದ್ರೆ ಆಯಿತು ಬಿಡಿ ಗೈಸ್. ಸೊ ಫ್ಲೈಟ್ ಒಳಗಡೆ ಹೋಗಿದ ತಕ್ಷಣ ನಾನು ಮಲ್ಕೊಂಡ್ಬಿಡ್ತೀನಿ, ಬಿಕಾಸ್ ಇಟ್ಸ್ 7 hours ಫ್ಲೈಟ್. ಕೊಟ್ಟರೆ ತಿಂತೀನಿ, ನೋಡೋಣ ಏನು ಮಾಡ್ತೀನಿ ಅಂತ. ಒಂದಷ್ಟು ಫಿಲಮ್ ನೋಡ್ತೀನಿ, ಸಾಂಗ್ಸ್ ಕೇಳ್ತೀನಿ, ಮಲ್ಕೋತೀನಿ. ಮಲ್ಗೆ ಎದೋಳಷ್ಟರಲ್ಲಿ 8:45 ಅಷ್ಟರಲ್ಲಿ ನಾನು ಅಲ್ಲಿ ರೀಚ್ ಆಗಿರ್ತೀನಿ ಅಷ್ಟೇ ಗೈಸ್, ಏನಿಲ್ಲ. ಇಟ್ಸ್ ನೈಸ್, ಇಟ್ಸ್ ಗೋಯಿಂಗ್ ನೈಸ್, ಐ ಲೈಕ್ ಇಟ್ ಗೈಸ್. ಇನ್ನೊಂದು ಹೇಳೋದು ಮರ್ತೋದೆ, ಏನಂದರೆ ನಾನು ಆವಾಗಲೇ ಹೇಳಿದ್ನಲ್ವ, ನಾನು ಆ ಸ್ಪೆಷಲ್ ವ್ಯಕ್ತಿ ಬಗ್ಗೆ ಹೇಳ್ತೀನಿ ಅಂತ. ನನ್ನ ಲೈಫಲ್ಲೇ ನಾನು ಯಾವತ್ತೂ ಆ ವ್ಯಕ್ತಿನ ಬಿಟ್ಟಿದ್ದಿದ್ದೇ ಇಲ್ಲ, ಬಿಟ್ಟಿದ್ದಿದ್ದ ದಿನಗಳೇ ಇಲ್ಲ. ಸೊ 2 ತಿಂಗಳು ಹತ್ರ ಈಗ ಡೇಟು ಬಂದು 4th March ಅಲ್ವಾ. ಸೊ ನಾನು ಲಂಡನ್ನಿಗೆ ಬಂದಿದ್ದೆ 28th December. ಸೊ ಆಲ್ಮೋಸ್ಟ್ 2.5 months ಹತ್ತತ್ರ 2 months ಆಗಿದೆ. ಸೊ ಫಸ್ಟ್ ಟೈಮ್ ನಾನು ಅವ್ರನ್ನ ಇಷ್ಟು ದಿನ ಬಿಟ್ಟಿದ್ದಿತ್ತು. ಇವಾಗ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂದರೆ ಫುಲ್ ಖುಷಿ ಆಗ್ತದೆ ಗೈಸ್. ನಂಗೆ ಯಾವತ್ತೂ ಈ ಥರ ಎಲ್ಲ ಫೀಲೇ ಆಗಿಲ್ಲ. ಫುಲ್ ಹೊಟ್ಟೆಲೆಲ್ಲ ಚಿಟ್ಟೆ ಬಿಟ್ಟಂಗೆ ಏನೋ ಒಂಥರ ನಿದ್ದೆನೇ ಬರಲಿಲ್ಲ ಗೈಸ್ ನನಗೆ. ನಿನ್ನೆ ನೈಟು ನೀವು ನಂಬ್ತಿರೋ ಬಿಡ್ತಿರೋ ಖುಷಿಯಿಂದ ಕುಣಿದಾಡ್ತಿದ್ದೀನಿ. ಆ್ಯಕ್ಚುಲಿ ಅವರು, ನಾನು ಹೇಳಿದ್ನಲ್ಲ, ಅವರು ಒಂದ್ಸಲ ಯಾವುದೋ ಟ್ರಿಪ್ಗೆ ಹೋಗಿದ್ರು. ಸೊ ದಟ್ ಈಸ್ ದ ವೆರಿ ಫಸ್ಟ್ ಟೈಮ್ ನಾನು ಅವ್ರನ್ನ ಬಿಟ್ಟಿದ್ದಿದ್ದು. ಸೊ ದ ಟ್ರಿಪ್ ವಾಸ್ ಫಾರ್ 12 days. ಅವ್ರಿಗೆ ಅಂತ ಹೋಗಿದ್ರಲ್ಲ 12 daysಗೆ. ಆ ಮಧ್ಯದಲ್ಲಿ ನನಗೆ ಜ್ವರ ಬಂದುಬಿಟ್ಟಿತ್ತು ಗೈಸ್. ಅವ್ರನ್ನ ನೆನೆಸ್ಕೊಂಡು ಹತ್ಕೊಂಡು ಅದೇ ಲಾಸ್ಟು. ಅದಾದಮೇಲೆ ಯಾವತ್ತೂ 12 days ಮೇಲೆ ಯಾವತ್ತೂ ಬಿಟ್ಟಿರಲಿಲ್ಲ. ಸೊ ಅಷ್ಟೇ ಗೈಸ್. ಅಯ್ಯೋ ನನಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ ಆ ವ್ಯಕ್ತಿ ಬಗ್ಗೆ. ದಟ್ ಪರ್ಸನ್ ಈಸ್ ವೆರಿ ಸ್ಪೆಷಲ್ ಟು ಮಿ. ಅಷ್ಟೇ ಅದು ಬಿಟ್ಟು ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಅವರಿಂದನೇ ನಾನಿವತ್ತು ಈ ಜಾಗದಲ್ಲಿ ಇರೋದು, ಇಷ್ಟು ಖುಷಿಯಾಗಿದ್ದೀನಿ, ಇಷ್ಟು ಆರಾಮಾಗಿದ್ದೀನಿ ಅಂತ ಅಂದರೆ ಅದಕ್ಕೆ ಅವರೇ ಕಾರಣ. ನಾನಿವತ್ತು ಏನಿದ್ದೀನೋ ಅದಕ್ಕೆ ಅವರೇ ಕಾರಣ. ಸೊ ವಿತೌಟ್ ದಟ್ ಪರ್ಸನ್ ಐ ಆಮ್ ನಥಿಂಗ್. ಲಿಟ್ರಲಿ ಐ ಆಮ್ ನಥಿಂಗ್ ವಿತೌಟ್ ದಟ್ ಪರ್ಸನ್. ಅಷ್ಟೇ ಗೈಸ್, ಐ ಆಮ್ ವೆರಿ ಎಕ್ಸೈಟೆಡ್. ನನಗೆ ಇದೊಂದು ಬಿಟ್ಟು ಬೇರೆ ಇನ್ನೇನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ಸೊ I just love that person. Welcome on board your Emirates A380 service from London to Dubai, Emirates 6. My name's Ty Jones. Myself and the rest of the Belated happy birthday. ಥ್ಯಾಂಕ್ ಯು. ಹೌದು. ಎಸ್. ಹೋಗ್ಬೋದೆ.
ಆ ಸ್ಪೆಷಲ್ ವ್ಯಕ್ತಿ ಯಾರು ಅಂತ, ನನ್ನ ಪ್ರೀತಿಯ ಅಪ್ಪ. ಅವರು ಕಂಪ್ಲೀಟ್ ಫುಲ್ ಶಾಕಲ್ಲಿದ್ದರು 1-2 ಸೆಕೆಂಡ್, ನಿಜವಾಗ್ಲೂ ನಾನೇನಾ ಬಂದಿರೋದು ಅಂತ. ಯಾಕೆಂದರೆ ಅವ್ರಿಗೆ 1% ಐಡಿಯಾ ಕೂಡ ಇರಲಿಲ್ಲ ನಾನು ಆ ಥರ ಒಬ್ಬಳೇ ಟ್ರಾವೆಲ್ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಮೈ ಡ್ಯಾಡ್ ಈಸ್ ಅ ವೆರಿ ಲೆಸ್ ಎಕ್ಸ್ಪ್ರೆಸಿವ್ ಪರ್ಸನ್. ಸೊ ತುಂಬ ಚೆನ್ನಾಗಿತ್ತು ಗೈಸ್ ಅವತ್ತಿನ ದಿನ ಅಷ್ಟೇ. ಸೊ ನನ್ನ ತಮ್ಮಂಗೆ, ನಮ್ಮ ಅಪ್ಪಂಗೆ, ನಮ್ಮ ಅಮ್ಮಂಗೆ ಸ್ವಲ್ಪ ಒಂದು ದಿನದಲ್ಲಿ ಎಷ್ಟು ಶಾಪ್ ಮಾಡೋಕ್ಕಾಯಿತು ಅಷ್ಟು ಮಾತ್ರ ನಾನು ಶಾಪ್ ಮಾಡಿದೆ. ಯಾಕೆಂದರೆ ಹಿಂದಿನ ದಿನ ನಾನು ಸ್ವಾನ್ಸಿಗೆ ಹೋಗಿರೋದ್ರಿಂದ ನನಗಷ್ಟು ಟೈಮ್ ಸಿಕ್ಕಿರಲಿಲ್ಲ. ಸೊ ಕಡಿಮೆ ಟೈಮಲ್ಲಿ ಎಷ್ಟಾಗುತ್ತೋ ಅಷ್ಟು ಶಾಪಿಂಗ್ ಮಾಡಿದ್ದೆ. ಸೊ ಇದೇ ವ್ಲಾಗಲ್ಲಿ ಅದನ್ನು ಹಾಕಿರ್ತೀನಿ ಏನೇನು ಶಾಪ್ ಮಾಡಿದ್ದೀನಿ ಅಂತ ನೋಡ್ಕೊಂಬನ್ನಿ ಗೈಸ್. ಸೊ ಗೈಸ್ ನಾನು ಫುಲ್ ಶಾಪಿಂಗ್ ಮಾಡ್ಕೊಂಬಂದೆ. ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ ಗೈಸ್, ನನ್ನ ತಮ್ಮಂಗೆ ಅಂತ ಅಂದ್ಬಿಟ್ಟು ಚಾಕ್ಲೇಟ್ಸ್ ತೊಗೊಂಡಿದ್ದೀನಿ. ಇದೇನೋ ಚೆನ್ನಾಗಿ ಕಾಣ್ತಾ ಇತ್ತು, ಇದೆಲ್ಲ ಅವನಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಜಲಿ ಚಾಕ್ಲೇಟ್ಸ್ನ ತೊಗೊಂಡಿದ್ದೀನಿ. ಕಿತ್ಕೊಂಡು ತಿಂತಾಯಿದ್ದೆ ಗೈಸ್. ಆವಾಗ ನಮ್ಮ ಅಪ್ಪ ತಂದು ಕೊಡ್ತಿರ್ಬೇಕಾರೆ ಇವಾಗ ನಾನೇ ಅವನಿಗೆ ಕೊಟ್ಟು ಕಳಿಸ್ತಾ ಇದ್ದೀನಿ ಗೈಸ್. ಅವನಿಗೆ ಓರಿಯೋ ಅಂದರೆ ತುಂಬ ಇಷ್ಟ. ಸೊ ದೆನ್ ಓರಿಯೋ ಚಾಕ್ಲೇಟ್ಸ್, ದೆನ್ ಓರಿಯೋ ಬಿಸ್ಕೆಟ್, ಆಮೇಲೆ ಇದೇನೋ ಜೆಲ್ಲಿ ಇದಂತೆ ಟ್ಯೂಬ್. ಸೊ ಇದನ್ನು ತಿನ್ನೋದು ಗೈಸ್. ಇಂಡಬ್ಯೂನು ಮೈ ಫೇವ್ರೆಟ್ ಚಾಕ್ಲೇಟ್ನ ನಾನು ನನ್ನ ತಮ್ಮಂಗೆ ಅಂತ ದಾನ ಮಾಡ್ತಾ ಇದ್ದೀನಿ ಗೈಸ್. ಹೋಗಿ ಬಿಡಿ ಗೈಸ್, ನನ್ನ ತಮ್ಮ ಅಲ್ವಾ. ಸೊ ನಮ್ಮ ಅಮ್ಮಂಗೆ ಅಂತ ಅಂದ್ಬಿಟ್ಟು ಲಿಪ್ಸ್ಟಿಕ್ಸ್ ತೊಗೊಂಡಿದ್ದೀನಿ. ಸೊ ಪೆನ್ನು, ಫ್ರಿಡ್ಜ್ ಮ್ಯಾಗ್ನೆಟ್ಟು, ಚೇನ್. ಯಾಕೆ ಬ್ರೋ ಹಂಗೆ ನೋಡ್ತಿದ್ಯಾ? ಕಿಚನ್, ಆಮೇಲೆ ಇನ್ನೊಂದು ಕಿಚನ್. ಸೊ ಇದೆಲ್ಲ ತೊಗೊಂಡಿದ್ದೀನಿ. ಯಾಕೆ ಬ್ರೋ ನಗ್ತಿದ್ಯಾ? ನೀನು ನಗ್ತಾ ವ್ಲಾಗಿನ ವಿಡಿಯೋ ಎಲ್ಲ ಟೇಕ್ ಮಾಡ್ತಾ ಇದೆಯಾ? ನಾನು ಫುಲ್ ಕಾನ್ಷಿಯಸ್ ಆಗಿಬಿಟ್ಟಿನಿ ಜಾನ್ಸಿ. ಇದು ನಮ್ಮ ಜಾನ್ವಿದು. ನೋಡಿ ಗೈಸ್, ಇದು ಸಂಧಿನ ಮೇಲೆ ನೋಡ್ಬಿಟ್ಟು ಇಷ್ಟ ಆಯ್ತು ಅಂದ್ಬಿಟ್ಟು ಗೈಸ್ ನೋಡಿ ಗೈಸ್, ಇದು ಹೋಗ್ತಿಲ್ಲ ಬ್ರೋ. ಗೈಸ್ ಹೆಂಗಿದೆ ಕಮೆಂಟ್ ಮಾಡಿ. ಎಡಿಟಿಂಗ್ ಕಷ್ಟ ಆಗತ್ತೆ ಮತ್ತೆ ನೀಟಾಗಿ ಮಾಡಿ. ನನಗೆ ಹೇಳ್ತಾವಳೆ ನನ್ನ ಕೆಲಸನ. ಸೊ ನೋಡಿ ಗೈಸ್, ಇದು ಜಾನ್ವಿದೆ, ಇದು ಜಾನ್ವಿದು. ಓ ಏನೇನೋ ತೊಗೊಂಡ್ಬಿಟ್ಟವಳೆ ಗೈಸ್ ಜಾನ್ವಿ. ಇದೆಲ್ಲ ಏನು ಗೊತ್ತಾ ಗೈಸ್, ಪರ್ಫ್ಯೂಮ್ನ ಸ್ಮೆಲ್ ಮಾಡಿಕೊಡ್ತಾರಲ್ಲ, ಇಷ್ಟು ಪರ್ಫ್ಯೂಮ್ಸ್ ಟ್ರೈ ಮಾಡಿದ್ದೀವಿ ಸತತವಾಗಿ. ತಗೊಳ್ಳಿ, ಮೂಸ್ಕೊಳ್ಳಿ. ಸೊ ಗೈಸ್, ಯಾಕೆ ನಗ್ತಾವ್ರ ನನಗಂತೂ. ಪ್ಲೀಸ್ ಬ್ರೋ, ಮೈ ಹ್ಯಾಂಡ್ಸ್ ಆರ್ ಪೇನಿಂಗ್, ಪ್ಲೀಸ್. ಸೊ ಗೈಸ್ ಫೈನಲಿ ನಮ್ಮ ಅಪ್ಪಂಗೆ ಅಂತ ಅಂದ್ಬಿಟ್ಟು ಒಂದು ಪರ್ಫ್ಯೂಮ್ ತೊಗೊಂಡಿದ್ದೀನಿ. ಬ್ಯಾಡ್ ಬಾಯ್ ಬೈ ಕ್ಯಾರೋಲಿನಾ ಹರೆರಾ. ಒಂದಷ್ಟು ಪರ್ಫ್ಯೂಮ್ಸ್ನ ಸ್ಮೆಲ್ ಟ್ರೈ ಮಾಡಿ ಕೊನೆಗೆ ಅದು ತೊಗೊಂಡ್ವಿ. ಆಮೇಲೆ ಇದೊಂದು ಕ್ಯೂಟ್ ಬ್ಯಾಗ್ ನಮ್ಮ ಅಮ್ಮಂಗೆ ಅಂತ, ಮತ್ತು ಇದೊಂದು ನನ್ನ ತಮ್ಮಂಗೆ ಅಂತ. ಇದೊಂದು ಚಪ್ಪಲಿ ಗೈಸ್, ಒಂದು ಬ್ಯಾಗು. ಇದು ಆ್ಯಕ್ಚುಲಿ ಹ್ಯಾಂಡ್ ಬ್ಯಾಗ್ ಹಾಕೊಳ್ಳೋದು. ನನ್ನ ಪ್ರಕಾರ ಇದು ನಾನೇ ಇಟ್ಕೋತೀನೇನೋ. ಆಮೇಲೆ ಇದೊಂದು ಶಾಲು. ಹಿಂದಿನ ದಿನ ಹೋಗಿ ತಂದಿರೋದ್ರಿಂದ ಅರ್ಜೆಂಟಲ್ಲಿ ನನಗಿಷ್ಟೇ ಶಾಪ್ ಮಾಡೋಕ್ಕಾಗಿದ್ದು ಗೈಸ್.
ಸೊ ಇದು ನನ್ನ ತಮ್ಮಂಗೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದು ನಮ್ಮ ಅಮ್ಮಂಗೆ ಅಂತ. ಮತ್ತು ಇದು ಬಂದು ನಮ್ಮ ಮನೇಲಿ ಪುಟ್ಟು ಬ್ರೂನೋ ಇದ್ದಾನಲ್ಲ ಅವನು. ಇದು ನಮ್ಮ ಬ್ರೂನೋಗೆ. ಇದು ನನ್ನ ತಮ್ಮನಿಗೆ ಗೈಸ್. ಇದು ಅವ್ನಿಗಾಗುತ್ತೋ ಅಥವಾ ಇನ್ನೂ ದಪ್ಪ ಆಗೋನೋ ಏನು ನನಗೆ ಗೊತ್ತಿಲ್ಲ. ಇದು ನನ್ನ ತಮ್ಮಂಗೆ. ಜಾನ್ವಿಗೆ ಅಂತ ಅಂದ್ಬಿಟ್ಟು ಒಂದು ಇಯರಿಂಗ್ಸ್ ತೊಗೊಂಡಿದ್ದೀನಿ ಗೈಸ್ ನಾನೇ. ಫಸ್ಟ್ ಬರ್ಡೇ ಗಿಫ್ಟ್ ಜಾನ್ವಿಗೆ ನನ್ನ ಕಡೆಯಿಂದ. ಸೊ ಜಾನ್ವಿ ಬರ್ಡೇ ಯಾವಾಗ ಅಂತ ಅಂದರೆ March 13th ಗೈಸ್. ಸಾರಿ ರೀಟೇಕ್. ಇದನ್ನ ನಾನು ಜಾನ್ವಿಗೆ ಅಂತ ತಗೊಂಡು. ಇಲ್ಲ ನನ್ನ ಬರ್ತಡೇ ಗೊತ್ತಿಲ್ಲ ಗೈಸ್ ಒಳಗೆ. ನಂಗೆ ಗೊತ್ತು, ಸುಮ್ಮನೆ ನೀನು ಹೇಳಲಿ ಅಂತ ನಾನು ನಂದಿದ್ದೆ. ಸೊ ಗೈಸ್ ಶಾಪಿಂಗ್ ಡನ್. ಇದೊಂದು ಮಿಸ್ ಆಗಿದೆ. ಇದೊಂದು ಇಯರಿಂಗ್ಸ್ ನಮ್ಮ ಅಮ್ಮಂಗೆ ನನಗೆ ಗೈಸ್. ನನಗೆ ಅಂತ ನಾನು ತೊಗೊಂಡಿದ್ದೊಂದೇ. ಇದೊಂದು ಇಯರಿಂಗ್ಸ್. ನಂಗೆ ಗೊತ್ತಿಲ್ಲ ನಮ್ಮ ಅಮ್ಮಗೆ ಇಷ್ಟ ಆಗುತ್ತೋ ಇಲ್ವೋ, ಏನೋ ತೊಗೊಂಡಿದ್ದೀನಿ ಗೈಸ್. ಅಷ್ಟೇ ಗೈಸ್. ಬಾಯ್ ಗೈಸ್, ಗುಡ್ ನೈಟ್.